ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಮೆಕೇನ್ ಅವ್ರದ್ದು ಫ್ರೆಂಚ್ ಫ್ರೈಸ್ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ಏನಿಲ್ಲ, ನಾನು ಯೂಸ್ ಮಾಡೋದು ಮೆಕೇನ ಫ್ರೆಂಚ್ ಫ್ರೈಸ್. ಯಾಕೆಂತಂದರೆ ನನ್ನ ಮಗನಿಗೆ ಭಾರಿ ಇಷ್ಟ ಫ್ರೆಂಚ್ ಫ್ರೈಸ್ ಅಂದರೆ. ಹೊರಗೆ ಹೋಗ್ತಿದ್ದಂಗೆ ಫಸ್ಟ್ ಕೇಳ್ತೀವಿ, ಮಮ್ಮಿ ಫ್ರೆಂಚ್ ಫ್ರೈಸ್ ಕೊಡಿಸು ಅಂತ. ಸೊ ಆ ಫ್ರೆಂಚ್ ಫ್ರೈಸ್ನ ಕೊಡ್ಸೋಕೆ ಹೋಗುತ್ತೋ ಅಂದರೆ ಕೆಲವೊಂದು ಡೌಟ್ಗಳು, ಯಾವ ಎಣ್ಣೆಲಿ ಕರೆದಿದ್ದಾರೆ, ಎಷ್ಟು ದಿನ ಆಗಿದೆ, ಎಷ್ಟು ಹಳೇದಾಗಿದೆ ಅಂತ. ಅದಕ್ಕೆ ಎಲ್ಲ ಡೌಟ್ ಎಲ್ಲ ಬೇಡ ಅಂತ ಮೆಕೇನ ಫ್ರೆಂಚ್ ಫ್ರೈಸ್ ತಂದು ಕೊಕೊನೆಟ್ ಆಯಿಲಲ್ಲಿ ನನ್ನ ಕಣ್ಣೆದುರುಗಡೆನೇ ಶುದ್ಧವಾಗಿ ಮಾಡಿಕೊಡ್ತಿದ್ದೀನಿ. ಸೊ ಇದರಿಂದ ನನ್ನ ಡೌಟು ಕ್ಲಿಯರಿಟಿ ಆಯಿತು. ಆಮೇಲೆ ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟು ಅನಾರೋಗ್ಯನ ಕೊಂಡ್ಕೊಳ್ಳೋದು ಬಂದು ಅವ್ರು ದುಡ್ಡು ಕೊಟ್ಬಿಟ್ಟು ಅದನ್ನೇ ಮೆಕೇನ್ ಅವ್ರದ್ದು ಫ್ರೆಂಚ್ ಫ್ರೈಸ್ನ ತಂದು ನಮ್ಮ ಮನೆಯಲ್ಲೇ ನನ್ನ ಕಣ್ಣೆದುರುಗಡೆ ಮಾಡಿ ನನ್ನ ಮಗನೂ ಕೊಡೋದ್ರಿಂದ ನನಗೂ ಸ್ವಲ್ಪ ಸಮಾಧಾನ ಇರುತ್ತೆ. ಸೊ ನಿಮ್ಮ ಮಕ್ಕಳು ಹಾಗೆ ಯಾರು ಫ್ರೆಂಚ್ ಫ್ರೈಸ್ ಕೇಳ್ತು ಅಂದರೆ ಮೆಕೇನಾದರೂ ಸರಿಯೇ, ಬೇರೆ ಕಂಪ್ನಿ ಆದರೂ ಸರಿಯೇ, ತೊಗೊಂಡು ಬಂದು ಅವರಿಗೆ ಮನೆಯಲ್ಲೇ ಮಾಡಿಕೊಡಿ. ಸೊ ಅದರಿಂದ ಮನೆ ಊಟ ಅಭ್ಯಾಸ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವ್ರಿಗೂ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಟೆನ್ಷನ್ ಏನು ಅಂತ. ಹಾಗೆಯೇ ನಂದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವಿದ್ಯಾ ನಾನ್ ವೆಜ್ ಅಂತ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನೋಡ್ತಾ ಇರಿ, ಮತ್ತೆ ಅಪ್ಡೇಟ್ಸ್ಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಮಕ್ಕಳು ಪ್ರಾಡಕ್ಟ್ಸ್ ಅಂದಮೇಲೆ ಮೊದಲು ಮ್ಯಾನುಫ್ಯಾಕ್ಚರ್ ಡೇಟು ಮತ್ತು ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಲೇಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟು, ನೋಡ್ಕೊಂಡು ತೊಗೊಳ್ಳಿ.